ನ್ಯೂಸ್ 42 ಕನ್ನಡ. ಹೃದಯಾಘಾತ ಅಷ್ಟೇನು ಜಾಸ್ತಿ ಆಗ್ತಾ ಇಲ್ಲ. ಈ ಸುದ್ದಿ ಜಾಸ್ತಿಯಾಗಿ ವರದಿಗಳು ಜಾಸ್ತಿಯಾಗಿ ಏನೋ ಒಂದು ಮೇಲ್ನೋಟಕ್ಕೆ ಹೃದಯಾಘಾತ ಜಾಸ್ತಿ ಅಂತ ಅನಿಸುತ್ತೆ. ಕಳೆದ 20 ವರ್ಷದಿಂದನೂ ಹೃದಯಾಘಾತ ಭಾರತ ದೇಶದಲ್ಲಿ ಹೃದಯಾಘಾತ, ಅಧಿಕ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಸ್ವಲ್ಪ ಎಲ್ಲ ಜಾಸ್ತಿ ಇದೆ. ಅಂದರೆ ಈ ಮೊನ್ನೆದಲ್ಲ, ಇದು 2013ರಿಂದ 2018ನೇ ಇಸ್ವಿನಲ್ಲಿ ನಾವು ಒಂದು ಅಧ್ಯಯನನೇ ಮಾಡಿದ್ದೀವಿ ಜಯದೇವ ಆಸ್ಪತ್ರೆಯಲ್ಲಿ. 2013ರಿಂದ 18ನೇ ಇಸ್ವಿ ಆ 5 ವರ್ಷದಲ್ಲಿ 5,000 ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಚಿಕಿತ್ಸೆ ಮಾಡಿದ್ದೆವು ಆಗಲೇ. ಬಟ್ ಒಂದು ತಿಂಗು 1960ನೇ ಇಸ್ವಿನಲ್ಲಿ ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿಗಳ ಪ್ರಮಾಣ 2% ಇತ್ತು. 2016ರಲ್ಲಿ ಅದು ಎಷ್ಟು 6%ಗೆ ಆಯಿತು. ಇದು ಸ್ವಾಭಾವಿಕವಾದಂಥ ಬೆಳವಣಿಗೆ. ಆದರೆ ಇತ್ತೀಚೆಗೆ ಅಂದರೆ ಏನಾಗಿದೆ ಅಂದರೆ ಜನರದು ನೀವು ನೋಡ್ಬೋದು, ಈಗ ಊರಲ್ಲಿ ಕುಡಿದೇ ಇದ್ದರೆ ಇಲ್ಲ ಆ ಥರ. ಹಿಂದೆ ನೋಡಿ ಯಾರಾದರೂ ಕುಡಿದ್ರೆ ಯಾರಾದರೂ ಅವನ್ನ ಊರೊಳಗೆ ಸೇರಿಸ್ತಿರಲಿಲ್ಲ. ಇವಾಗ ಅವನು ಕುಡಿಯೋದಿಲ್ಲ ಅಂದರೆ ಅವನ ಸಮಾರಂಭಕ್ಕೆ ಆಹ್ವಾನ ಮಾಡಲ್ಲ, ಬಂದು ಸುಮ್ಮನೆ ಕೂತ್ಕೊಂಡು ನಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಹಾಗೆ ಹೀಗೆ ಅಂತ. ನಂತರ ಅಧಿಕ ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ, ಆಮೇಲೆ ಜನರ ಇದು ಒತ್ತಡ ಜಾಸ್ತಿ, ಬಹಳ ಒತ್ತಡದಲ್ಲಿದ್ದಾರೆ. ನಂತರ ಮತ್ತು ಸರಿಯಾಗಿ ಚಿಕಿತ್ಸೆ ತಗೊಳ್ತಾ ಇಲ್ಲ ಸಕ್ಕರೆ ಕಾಯಿಲೆಗೆ ಅಥವಾ ಅಧಿಕ ರಕ್ತದ ಒತ್ತಡಕ್ಕೆ ಸರಿಯಾಗಿ. ಧೂಮಪಾನ ಜಾಸ್ತಿ ಆಗಿದೆ, ಮದ್ಯಪಾನ ಅಂತೂ ಅತಿಯಾಗಿ ಜಾಸ್ತಿ ಆಗಿದೆ. ನಂತರ ಇವು ಫುಡ್ಗಳು, ಎಣ್ಣೆಲೆ ಜಿಡ್ಡು ಪದಾರ್ಥ, ಆಯಿಲ್ ಯೂಸ್ ಮಾಡ್ತಾರಲ್ಲ, ತುಂಬ ಆಯಿಲಿ ಫುಡ್ಡು ಜಾಸ್ತಿ ಮಾಡ್ತಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒತ್ತಡ ಕೂಡ ಒಂದು ಹೊಸ ತಂಬಾಕು ಲೆಕ್ಕನೇ, ಒತ್ತಡ ಕೂಡ ಒಂದು ಧೂಮಪಾನ ಇದ್ದಂಗೆ. ಹೀಗಾಗಿ ಯುವಕರಲ್ಲಿ ಸ್ವಲ್ಪ ಶಿಸ್ತು ಇರಬೇಕು, ಜೀವನ ಶೈಲಿ ಉತ್ತಮವಾಗಿರಬೇಕಾಗುತ್ತೆ. ಇತಿಮಿತಿಯಲ್ಲಿ ಯಾವುದೇ ಮಾಡಲಿ ಇತಿಮಿತಿಯಲ್ಲಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಅಂದರೆ ಈ ಕೋವಿಡ್ ಲಸಿಕೆಗೂ ಇದಕ್ಕೂ ಅಬ್ಸಲ್ಯೂಟ್ಲಿ ಸಂಬಂಧ ಏನಿಲ್ಲ, ಗೊತ್ತಾಯ್ತಾ? ಅಂದರೆ ಇವತ್ತು ಈ ಎಲ್ಲ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಭಾರತ ದೇಶದಲ್ಲಿ. ಹೃದಯಾಘಾತ ಜೊತೆಗೆ ಸಕ್ಕರೆ ಕಾಯಿಲೆ ಜೊತೆಗೆ ಅಧಿಕ ರಕ್ತದ ಒತ್ತಡ, ಜೊತೆಗೆ ಕ್ಯಾನ್ಸರು, ಈ ರೀತಿ ಜಾಸ್ತಿ ಆಗ್ತಾಯಿದೆ. ಬಟ್ ಅದಕ್ಕೋಸ್ಕರ ಇದಕ್ಕೆ ನಾವು ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಭದ್ರ ಮಾಡಬೇಕು. ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ 3 ತಾಲೂಕಲ್ಲಿ ಈ ಹೃದಯಾಘಾತಕ್ಕೆ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ 2.5 ವರ್ಷದಿಂದನೇ. ಒಂದು ಎಲ್ಲಿ ಕನಕಪುರದಲ್ಲಿದೆ, ಮಾಗಡಿನಲ್ಲಿದೆ, ರಾಮನಗರದಲ್ಲಿದೆ, 3 ಕಡೆ ಇದೆ. ಅದನ್ನಿನ್ನೂ ಮಿಕ್ಕಿದ ತಾಲೂಕುಗಳಿಗೆ, ಒಟ್ಟು ರಾಜ್ಯದಲ್ಲಿ 86 ತಾಲೂಕಿಗಿದೆ, 230 ತಾಲೂಕಿಗೆ ವಿಸ್ತರಣೆ ಮಾಡಬೇಕು. ಯಾಕೆಂದರೆ ಆ ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಆಗಬೇಕು. ಅದಕ್ಕೆ ಒಂದು 1 ಮಿನಿಟ್ ಇಂಜೆಕ್ಷನ್ ಅಂತ ಕೊಡ್ತೀವಿ, ಅದು ಕೊಟ್ಟರೆ 90% ಸ್ಟೆಬಿಲೈಸ್ ಆಗುತ್ತೆ. ಕ್ಷೇತ್ರದಲ್ಲೂ ಒತ್ತಡ ಏನು ಹೇಳಿ, ಒತ್ತಡ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇರ್ತದೆ. ಅದರಲ್ಲಿ ಖಾಸಗಿ ಕಂಪ್ನಿಗಳಲ್ಲಿ ಹೆಚ್ಚಿನ ಒತ್ತಡಗಳು ಇರಬೇಕು. ಅಲ್ಲ, ಅದೇನಾಗುತ್ತೆ, ಒಂದು ಟಾರ್ಗೆಟ್ ಅಂತ, ಇನ್ನೊಂದು ತುಂಬ ಅತಿಯಾಸೆ ಜನರಿಗೆ. ಎಲ್ಲ ಬೇಗ ಆಗಬೇಕು, ಮೊದಲನೇ ಪ್ರಯತ್ನದಲ್ಲೇ ಎಲ್ಲ ಆಗಬೇಕು, ನಿದ್ದೆ ಮಾಡೋದಿಲ್ಲ, ಚಿಂತೆ ಜಾಸ್ತಿ, ಆಮೇಲೆ ವ್ಯಾಯಾಮ ಇಲ್ಲ. ನೋಡಿ, ಮೊದಲೆಲ್ಲ ಸೈಕಲ್, ಎಲ್ಲ ಕಡೆ ಸೈಕಲ್ ಕಾಣ್ತಾಯಿದ್ವು, ಈಗೆಲ್ಲ ಮೋಟ್ರ್ ಬೈಕು ಇದೆ. ವ್ಯಾಯಾಮ ಇಲ್ಲ. ಅದಕ್ಕೋಸ್ಕರ ಆಮೇಲೆ ಜಾಸ್ತಿ ಒತ್ತಡ, ವ್ಯಾಯಾಮ ಇಲ್ಲ, ಹಿಂದೆ ಏನಾಗೋದು, ಇದಕ್ಕಿಂತ ಜಾಸ್ತಿ ತಿಂತಾಯಿದ್ರು ನೀನು. ಆದರೆ ಒಂದೂರಿಂದ ಒಂದೂರಿಗೆ ಸೈಕಲ್ ಹೊಡಿತಾಯಿದ್ರು 6 ಕಿಲೋಮೀಟ್ರ್ 8 ಈಗ ಮೋಟ್ರ್ ಬೈಕು ಅಥವಾ ಆಟೋ. ವ್ಯಾಯಾಮ ಇಲ್ಲ. ಇವೆಲ್ಲ ಕಾರಣ, ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸು. ಬಟ್ ಇನ್ನೊಂದು 10-15% ಜನರಲ್ಲಿ ಏನಾಗುತ್ತೆ, ಇದು ಯಾವುದೇ ಕಾರಣ ಇಲ್ಲ ಆದರೂ ಸಡನ್ನಾಗಿ ಆಗುತ್ತೆ. ಅದು ಒತ್ತಡ ಇರ್ಬೋದು. ವಾಯುಮಾಲಿನ್ಯ ಕೂಡ ಒಂದು ಹೊಸ ಕಾರಣ. ವಾಯುಮಾಲಿನ್ಯ ಕೂಡ ಒಂದು ಹೊಸ ಕಾರಣ. ಇನ್ನೊಂದು ಜೆನೆಟಿಕ್ಸ್ ಚೇಂಜ್ ಆಗಿದೆ, ಜೀನ್ಸ್ ಚೇಂಜ್ ಆಗ್ತಾ ಇದೆ ಭಾರತೀಯರದು. ಇವೆಲ್ಲ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್. ನ್ಯೂಸ್ 42 ಕನ್ನಡ.